ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್. ಇದು ವರ್ಷದ ಮೊದಲನೇ ವ್ಲಾಗ್. ಸೊ ಇವತ್ತಿನ ದಿನ ವ್ಲಾಗ್ ಮಾಡಲೇಬೇಕಂತೇಳಿ ಇವತ್ತಿನ ಫುಲ್ ದಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಫಸ್ಟಿನ ದಿನ ರಾತ್ರಿ ನಾವು ಕೇಕ್ ಕಟ್ ಮಾಡಿದ್ವಿ. ಹಾಯ್, ಹ್ಯಾಪಿ ನ್ಯೂ ಇಯರ್. ಓಕೆ, ಹಾಂ, ಇವತ್ತು ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ನಾವಿವತ್ತು ಅಂದ್ಕೊಂಡಿದ್ದೀವಿ ಎಲ್ಲಿಗಾದರೂ ಹೊರಗಡೆ ಹೋಗೋಣ ಅಂತೇಳಿ. ಬೆಳಿಗ್ಗೆ ಎದ್ದು ಬೇಗ ಸ್ನಾನ ಮಾಡಿ ಸ್ವಲ್ಪ ಪೂಜೆ ಎಲ್ಲ ಮಾಡಿದ್ದೀವಿ. ಅದಾದಮೇಲೆ ತಿಂಡಿಗೆ ಐ ಥಿಂಕ್ ಇವತ್ತು ದೋಸೆ ಮತ್ತು ಚಟ್ನಿ ಮಾಡಿದ್ದು. ದೋಸೆ ಚಟ್ನಿ ಟೀ ಎಲ್ಲ ಆಯಿತು, 2ನೇ ಟೀ ಕೂಡ ಆಯಿತು. ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಬಾಯ್ ಚಿನ್ನ, ಬಾಯ್ 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 ಬಾಯ್. ಒನ್ ಫ್ಲೈಂಗ್ ಕಿಸ್. What is your name? My name is Dilan. What is your mama's name? My name is Dilan. Mummy name? You don't know your mama name? ಸೊ ಇವಾಗ ನಾವು ರೆಡಿಯಾಗಿ ಹೊರಗಡೆ ಹೋಗೋಣ ಅಂಥೇಳಿ ಹೊರಟಿದ್ದೀವಿ. ದೇವಸ್ಥಾನಕ್ಕಂತೂ ಹೋಗೋದು ಖಂಡಿತ. ಅದಾದಮೇಲೆ ನಮಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗೋದು ಅಂಥೇಳಿ. ಸೊ ಇನ್ನೂ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಇವಾಗ ಹೋಗೋದಕ್ಕೆ ರೆಡಿಯಾಗಿ ಕೆಳಗಡೆ ನಿಂತ್ಕೊಂಡಿದ್ದೀವಿ. ಎಲ್ಲರ ಮನೇಲಿ ಏನಾಗುತ್ತೆ ಅಂತೇಳಿದರೆ, ಗಂಡಸರು ರೆಡಿಯಾಗಿ ನಿಂತ್ಕೊಳ್ತಾರೆ ಮತ್ತು ಹೆಂಗಸ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಮನೆಯಲ್ಲಿ ಉಲ್ಟಾ. ನಾನು ಯಾವತ್ತೂ ಅಷ್ಟೇ, ನಾನು ಫಸ್ಟು ರೆಡಿಯಾಗಿ ನಿಂತ್ಕೊಳ್ಬಿಡ್ತೀನಿ. ನನ್ನ ಹಸ್ಬೆಂಡ್ ರೆಡಿ ಆಗೋದು ತುಂಬ ಸ್ಲೋ. ರೆಡಿ ಅಂತಲ್ಲ, ಗೊತ್ತಿಲ್ಲ, ಅವರು ಎಂಡ್ ಮೂಮೆಂಟ್ ತನಕ ಏನೂ ರೆಡಿ ಆಗೋದಿಲ್ಲ. ಆಮೇಲೆ ಫುಲ್ ಸ್ಲೋ. ನಾನು ರೆಡಿ ಅಂದರೆ ತುಂಬ ಏನು ಅದು ಇದು ಎಲ್ಲ ಮೇಕಪ್ ಎಲ್ಲ ಮಾಡ್ಕೊಳ್ಳಲ್ಲ. ಬಟ್ ಜಸ್ಟ್ ಒಂದು ಕೋಮ್ ಮಾಡ್ಕೊಳ್ತೀನಿ, ಹೊರಟ್ಬಿಡ್ತೀನಿ ಅಷ್ಟೇ ಎಲ್ಲಿಗೆ ಹೋಗ್ಬೇಕಂದ್ರು. ಬಟ್ ನಾನು ಪ್ರತಿದಿನ ಅಷ್ಟೇ ನಾರ್ಮಲ್ ಒಂದು ಡಿಮಾರ್ಟ್ಗೆ ಹೋಗ್ಬೇಕಂದ್ರೆ ಅಷ್ಟೇ ನಾನು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡ್ತೀನಿ, ಅಟ್ಲೀಸ್ಟ್ ಒಂದು 1/4 ಗಂಟೆ. ಸೊ ಇದು ಕಾಮನ್ ಆಗಿಬಿಟ್ಟಿದೆ ನನಗೆ. ಇವಾಗಲೂ ಅಷ್ಟೇ ರೆಡಿಯಾಗಿ ಕೆಳಗೆ ಬಂದು ಆವಾಗಲಿಂದ ವೆಯ್ಟ್ ಮಾಡ್ತಾನೆ ಇದ್ದೀವಿ. ಮಕ್ಕಳನ್ನು ಎತ್ಕೊಂಡು ಆ ಮಕ್ಕಳನ್ನ ರೆಡಿ ಮಾಡಿಸಿ ನಾನು ರೆಡಿ ಮಾಡಿ, ಆದರೂ ಕೂಡ ಹಸ್ಬೆಂಡ್ ತುಂಬ ಸ್ಲೋ ರೆಡಿ ಆಗೋದಕ್ಕೆ. ಸೊ ಇವಾಗ ವೆಯ್ಟ್ ಮಾಡಿ 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 ಅವ್ರು ಬಂದ ನಂತರ ನಾವು ಫಸ್ಟ್ಗೆ ಟೆಂಪಲ್ಗೆ ಹೋದ್ವಿ. ಇದು ನಮ್ಮನೆ ಹತ್ತಿರದಲ್ಲಿರೋ ಉಡುಪಿ ಟೆಂಪಲ್ ಅಂಥೇಳಿ. ಮುಂಬೈಯಲ್ಲಿದೆ. ಇಲ್ಲಿ ತಿರುಪತಿ ಮಠ ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಮೋಸ್ಟ್ಲಿ ಬರೋರೆಲ್ಲರೂ ಊರಿನವರೇ ಬರ್ತಾರೆ. ಅಂದರೆ ಕರ್ನಾಟಕದವರೇ ಹೆಚ್ಚಿನವರು ಇಲ್ಲಿ ಬರ್ತಾರೆ. ಮತ್ತು ಯಾವಾಗಲೂ ಏನಾದರೂ ಪೂಜೆ ನಡೀತಾನೆ ಇರುತ್ತೆ. ಇದು ನ್ಯೂ ಇಯರ್ ಆಗಿರೋದ್ರಿಂದ ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂಥೇಳಿ. ಸೊ ದೇವಸ್ಥಾನಕ್ಕೆಲ್ಲ ಹೋಗಿ ನೆಕ್ಸ್ಟ್ ಹೊರಟಿದ್ವಿ. ನಾವು ದೇವಸ್ಥಾನದಿಂದ ಹೊರಗಡೆ ಬಂದು ಪ್ಲ್ಯಾನ್ ಮಾಡಿದ್ವಿ ಎಲ್ಲಿಗೆ ಹೋಗೋಣ ಅಂಥೇಳಿ. ಸೊ ನೆಕ್ಸ್ಟ್ ನಮ್ಮದು ಪ್ಲ್ಯಾನ್ ಆಯಿತು ಬೀಚಿಗೆ ಹೋಗೋಣ ಅಂಥೇಳಿ. ಮಕ್ಕಳು ತುಂಬ ಹೇಳ್ತಾಯಿದ್ರು ಬೀಚಿಗೆ ಹೋಗಬೇಕು ಅಂಥೇಳಿ. ಅದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ವಿ. ಆಯಿತು ಪರವಾಗಿಲ್ಲ, ಇವತ್ತು ಬೀಚಿಗೆ ಹೋಗೋಣ ಅಂಥೇಳಿ. ಸೊ ಇಲ್ಲಿ ಹೊರಟಿದ್ವಿ ಬೀಚಿಗೆ ಅಂಥೇಳಿ. ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇದೆ. ಇಲ್ಲಿ ಬೀಚು ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ ಊರಿನ ಥರ ಬೀಚ್ ಇರುತ್ತೆ ಅಂಥೇಳಿ. ಊರಿನ ಬೀಚ್ ಮತ್ತು ಇಲ್ಲಿನ ಬೀಚ್ ತುಂಬ ಡಿಫ್ರೆನ್ಸ್ ಇದೆ. ಊರಲ್ಲಿ ಬೀಚ್ ಎಷ್ಟು ಚೆನ್ನಾಗಿರುತ್ತಲ್ವ, ಇಲ್ಲಿ ಆಮೇಲೆ ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಹೇಗಿದೆ ಅಂಥೇಳಿ. ಹೋಗ್ತಾ ಮಧ್ಯ ರಸ್ತೆಯಲ್ಲಿ ನಾವು ಅಂದ್ಕೊಂಡ್ವಿ ಏನಾದರೂ ತಿಂದ್ಕೊಂಡು ಬಿಡೋಣ ಅಂಥೇಳಿ. ಆಲ್ಮೋಸ್ಟ್ ಒಂದು 11 ಗಂಟೆ 11:30 ಏನೋ ಆಗಿತ್ತು. ಮತ್ತೆ ಊಟ ಆಗೋದು ಲೇಟ್ ಆಗುತ್ತೆ ಅಂಥೇಳಿ ನಾವು ಅದಕ್ಕೆ ಒಳ್ಳೆಯದಾಯಿತು ನಿಲ್ಲಿಸಿ ಏನಾದರೂ ತಿನ್ನೋದಕ್ಕೆ ಅಂತ ನಿಲ್ಲಿಸಿದ್ದು. ಇಲ್ಲಾಂದರೆ ಮತ್ತೆ ಹಸಿವೆ ಆಗ್ತಾಯಿತ್ತು ಬೀಚಲ್ಲೇ. ಬೀಚ್ ಹೊರಗಡೆ ಎಲ್ಲ ಕಾಸ್ಟ್ಲಿ ತುಂಬ ಇರುತ್ತಲ್ವ. ಸೊ ಇಲ್ಲಿ ಒಂದು ಚಿಕ್ಕ ಹೋಟೆಲ್ ಇತ್ತು, ಅಲ್ಲಿ ನಿಲ್ಲಿಸಿದ್ವಿ. ಇದು ಕೂಡ ಊರಿನವ್ರದ್ದೇ ಹೋಟೆಲ್. ನಮಗೆ ಹೊರಗಡೆ ಇದ್ದವ್ರಿಗೆ ಏನಾಗುತ್ತೆ, ಎಲ್ಲಿ ಊರಿನವ್ರ ಹೋಟೆಲ್ ಸಿಗುತ್ತೆ ಅಂತ ಹುಡುಕ್ತಾ ಇರ್ತೀವಿ. ಇದು ನಮಗೆ ಜಸ್ಟ್ ನೋಡಿದ್ವಿ, ನಮ್ಗೆ ಅನಿಸ್ತು ನೋಡಿದ ತಕ್ಷಣ ಮೋಸ್ಟ್ಲಿ ಇಲ್ಲೆಲ್ಲ ಹೋಟೆಲ್ ಇರೋದು ಊರಿನವ್ರದ್ದೇ, ಅಂದರೆ ಕರ್ನಾಟಕದವ್ರದ್ದೇ. ಸೊ ಅಲ್ಲಿ ನಿಲ್ಲಿಸಿ ನಾವು ಆರ್ಡರ್ ಮಾಡಿದ್ವಿ. ನನಗೆ ಆ್ಯಸ್ ಯೂಶ್ವಲ್ ಗೊತ್ತಿಲ್ಲ, ಮಿಸಲ್ ಪಾವ್ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಮಿಸಲ್ ಪಾವ್ ತೊಗೊಂಡೆ. ಮಗಳು ಕೂಡ ನನಗೆ ಮಿಸಲ್ ಪಾವನ್ನೇ ಬೇಕಂತ ಹೇಳಿದ್ಲು. ಮಿಸಲ್ ಪಾವ್ ಕೆಲವೊಂದು ಕಡೆ ಬೇರೆ ಬೇರೆ ಆಗಿ ಮಾಡ್ತಾರೆ. ಸಖತ್ತಾಗಿತ್ತು ಇಲ್ಲಿ ಟೇಸ್ಟ್ ಅಂತೂ. ಅದು ಇಲ್ಲಿ ಹಸಿ ಬಟಾಣಿ ಎಲ್ಲ ಹಾಕಿದ್ರಲ್ಲ, ಸೊ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆ ಈರುಳ್ಳಿ, ಲೆಮನ್ ಹಾಗೆ ಚಟ್ನಿ ಕೂಡ ಕೊಟ್ಟಿದ್ರು. 2 ಪಾವ್ ಇತ್ತು. ಇದ್ರ ಪ್ರೈಸ್ ಬಂದು
2 ಪಾವ್ ಇತ್ತಲ್ವ, ಐ ಥಿಂಕ್ ಇದ್ರ ಪ್ರೈಸ್ 60 ರುಪೀಸ್. 60 ರುಪೀಸ್ ಇತ್ತು. ಅಲ್ಲಿ ನೋಡಿ ಇದು ವಡಾ ಉಸಲ್ ಪಾವ್ ಅಂತ ಹೇಳ್ತಾರೆ. ಇದು ಮಿಸಲ್ ಪಾವ್ದೇ ಗ್ರೇವಿ ಹಾಕ್ತಾರೆ, ಆದರೆ ಇಲ್ಲಿ ಸೇವ್ ಎಲ್ಲ ಹಾಕೋದಿಲ್ಲ. ಅದು ವಡ ಇರುತ್ತೆ ನೋಡಿ, ಅದು ಹಾಕ್ತಾರೆ. ಮತ್ತು ಅದ್ರ ಜೊತೆ 2 ಪಾವ್, ಅದಕ್ಕೆ ಕೂಡ 60 ರುಪೀಸ್. ಆಮೇಲೆ ಕೇಸರಿ ಬಾತ್ ತೊಗೊಂಡ್ವಿ. ಸೈಡಲ್ಲೆಲ್ಲ ಬರೀ ಎಣ್ಣೆ ಇತ್ತು. ನಾನು ತುಪ್ಪ ಅಂದ್ಕೊಂಡೆ, ಬಟ್ ತುಪ್ಪದಲ್ಲಿ ಮಾಡಿದರೆ ಚೆನ್ನಾಗಿರ್ತಿತ್ತು. ಇದು ಒಂದು ಟೇಸ್ಟ್ ಚೆನ್ನಾಗಿರಲಿಲ್ಲ. ಮಿಸಲ್ ಮತ್ತು ಉಸಲ್ ಪಾವ್ ಟೇಸ್ಟ್ ಚೆನ್ನಾಗಿತ್ತು. ಕೇಸರಿ ಬಾತ್ ಪ್ರೈಸು 45 ಏನು ಅನಿಸುತ್ತೆ. ಇದು ಟೀ ತೊಗೊಂಡ್ವಿ. ಟೀ ಪ್ರೈಸು 10 ರೂಪಾಯಿಗೆ ಒಂದು. ಸೊ ಇದೆಲ್ಲ ತೊಗೊಂಡ್ವಿ. ಬೇರೆ ಎಲ್ಲ ಚೆನ್ನಾಗಿತ್ತು. ಒಂದು ಚೆನ್ನಾಗಿರಲಿಲ್ಲ ಅಂತ ಹೇಳಿದರೆ ಅದೇ ಕೇಸರಿ ಬಾತ್ ಅಷ್ಟೇ. ನನಗೆ ಏನಂದರೆ, ಒಬ್ಬರು ಏನಾದರೂ ಮಾಡಿದಾಗ ಅವ್ರಿಗೆ ಕಾಂಪ್ಲಿಮೆಂಟ್ಸ್ ಕೊಡಬೇಕು, ತುಂಬ ಖುಷಿಯಾಗುತ್ತೆ. ಈಗ ನೀವೇ ಏನಾದರೂ ಮಾಡಿ ಅದು ಚೆನ್ನಾಗಿದೆ ಅಂತ ಹೇಳಿದರೆ ಎಷ್ಟು ಖುಷಿಯಾಗುತ್ತಲ್ವ. ಸೊ ಅದಕ್ಕೆ ನಾನು ಬರಬೇಕಾದ್ರೆ ಅವ್ರ ಓನರ್ ಯಾರಂತ ಗೊತ್ತಿರಲಿಲ್ಲ, ಬಟ್ ಕನ್ನಡದವ್ರಂತ ಗೊತ್ತಾಯಿತು ಅವ್ರು ಮಾತಾಡಬೇಕಾದ್ರೆ. ಬಟ್ ಅವ್ರ ಹತ್ರ ಹೇಳಿ ಬಂದೆ ನಾನು. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಕೇಸರಿ ಬಾತ್ ಒಂದು ಸ್ವಲ್ಪ ತುಪ್ಪ ಇರಲಿಲ್ಲ, ಅದಕ್ಕೆ ಅಷ್ಟು ಅಂದರೆ ನಾರ್ಮಲ್ ಆಗಿತ್ತು ಅಂತ ನಾನು ಅವ್ರಿಗೆ ಹೇಳಿ ಬಂದೆ. ನನಗೆ ಅದರಲ್ಲೊಂದು ಖುಷಿ ಸಿಗುತ್ತೆ, ಅಂದರೆ ಅವ್ರಿಗೆ ಖುಷಿ ಆಗುತ್ತಲ್ವ, ಅದಕ್ಕೆ ನಾನು ಹೇಳಿ ಬರ್ತೀನಿ. ಊಟ ಚೆನ್ನಾಗಿದ್ರಂತೂ ಹೇಳೇ ಹೇಳ್ತೀನಿ, ಚೆನ್ನಾಗಿರಲಿಲ್ಲ ಅಂದರೆ ಪರವಾಗಿಲ್ಲ, ಹೇಳೋದಿಲ್ಲ ಅಷ್ಟೊಂದು. ಅದಾದ ನಂತರ ತಿಂಡಿ ಎಲ್ಲ ಆದಮೇಲೆ ನಾವು ಹೊರಟಿದ್ವಿ ಬೀಚ್ ಕಡೆಗೆ. ಇಲ್ಲಿ ಆಲ್ಮೋಸ್ಟ್ ಊರಿಗೆ ಹೋದ ರೀತಿಯೇ ಇತ್ತಲ್ವ. ನೋಡಿ ಹೊರಗಡೆ ಎಲ್ಲ ವ್ಯೂ ನಿಜವಾಗ್ಲೂ ಅಂದರೆ ಇದು ನಮ್ಮ ಮನೆಯಿಂದ ಏನು ಜಾಸ್ತಿ ದೂರ ಇಲ್ಲ. ಒಂದೊಂದ್ಸಲ ಅನಿಸುತ್ತೆ ಇಲ್ಲಿ ಒಂದು ಜಾಗ ತಗೊಂಡು ಪುಟ್ಟದಾಗಿ ಊರ ಥರನೇ ಒಂದು ಮನೆ ಕಟ್ಟಿ ವೀಕೆಂಡಲ್ಲಿ ಇಲ್ಲಿ ಬಂದು ಇರಬೇಕು ಅಂತ. ಅಂದರೆ ಇಲ್ಲಿ ಹೋದಾಗೆಲ್ಲ ಅದೇ ಫೀಲ್ ಬರುತ್ತೆ. ಸ್ವಲ್ಪ ಹತ್ರನೇ ಇದೆ. ಹತ್ರ ಅಂದರೆ ಅಷ್ಟಲ್ಲ, ಆದರೂ ಒಂದು ಗಂಟೆ ಆಗುತ್ತೆ ಇಲ್ಲಿಗೆ ಹೋಗೋದಕ್ಕೆ, 1 ಗಂಟೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಮನೆಯೆಲ್ಲ ಇದೆ, ಬಟ್ ಇಲ್ಲಿ ಮೋಸ್ಟ್ಲಿ ಕ್ರಿಶ್ಚಿಯನ್ ಅವ್ರದ್ದೇ ಮನೆಯೆಲ್ಲ ಇದೆ. ಮತ್ತು ತುಂಬ ದೊಡ್ಡ ದೊಡ್ಡ ಮನೆ ಇದೆ. ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ. ನನಗೆ ಖುಷಿಯಾಗುತ್ತೆ ಇಲ್ಲಿ, ಅಂದರೆ ಈ ಏರಿಯಾದಲ್ಲಿ ಹೋಗೋದಕ್ಕೆ ಖುಷಿಯಾಗುತ್ತೆ. ಸೊ ಹೋಗ್ತಾ ಹೋಗ್ತಾ ಅಲ್ಲಿ ಬೀಚ್ ಬಂದುಬಿಡ್ತು. ಬೀಚ್ ಇದು ದೂರದಿಂದ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಹತ್ರ ಹೋಗಿ ತೋರಿಸ್ತೀನಿ ಯಾವ ರೀತಿ ಅಂಥೇಳಿ. ಸೊ ಮಗಳು ಕೇಳ್ತಾ ಇದ್ಲು ಅವರೆಲ್ಲ ಏನು ಮಾಡ್ತಾಯಿದ್ರು ಅಂತೇಳಿ. ಅವರೆಲ್ಲ ಅದು ತೆಂಗಿನದು ಇದಿರುತ್ತಲ್ವ, ನಾವು ಮಡ್ಲು ಅಂತ ಹೇಳ್ತೀವಿ, ಅದರಿಂದ ಹಿಡಿಕಟ್ಟೇನೋ ಮಾಡ್ತಾಯಿದ್ರು. ಅದನ್ನೇ ಅವಳಿಗೆ ಹೇಳ್ತಾ ಇದ್ದೆ. ಸೊ ಅವಳಿಗೆ ಗೊತ್ತೇ ಇರಲಿಲ್ಲ ಅದರಿಂದ ನಾವು ಹಿಡಿಕಟ್ಟು ಮಾಡ್ತೀವಿ ಅಂತೇಳಿ. ಅಂದರೆ ಕಸದ ಪೊರಕೆ. ನನಗೆ ನಿಜವಾಗ್ಲೂ ಒಂದೊಂದು ವರ್ಡ್ ಕುಂದಾಪುರ ಕನ್ನಡದಿಂದ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಭ್ಯಾಸ ಆಗಿದೆ. ನಾವು ಮುಂಬೈಯಲ್ಲಿರಲಿ ಏನೇ ಇರಲಿ ಮಕ್ಕಳ ಹತ್ರನೂ ಅಷ್ಟೇ ಕುಂದಾಪುರ ಕನ್ನಡದಲ್ಲೇ ಮಾತಾಡೋದು. ನಾನು ಒಂದೊಂದು ಸಲ ಅಂದ್ಕೊಳ್ತೀನಿ ಫುಲ್ ವ್ಲಾಗ್ನ ಒಂದು ಸಲ ಕುಂದಾಪುರ ಕನ್ನಡದಲ್ಲಿ ಮಾತಾಡಬೇಕು ಅಂಥೇಳಿ. ಬಟ್ ಮಾತಾಡ್ತಾ ಅಭ್ಯಾಸ ಆಗಿಬಿಟ್ಟಿದೆ ಅಷ್ಟೇ. ಬಟ್ ನಾವು ನಾರ್ಮಲಿ ಡೈಲಿ ಮಾತಾಡೋದು ಕುಂದಾಪುರ ಕನ್ನಡದಲ್ಲೇ. ಅದು ಯಾರಾದರೂ ಕುಂದಾಪುರ ಕನ್ನಡದವ್ರು ಸಿಕ್ಕಿದ್ರಂತೂ ತುಂಬಾ ಖುಷಿಯಾಗುತ್ತೆ. ಸೊ ಇವಾಗ ಬೀಚಿಗೆ ಹೋಗಿ ಇಳಿದ ತಕ್ಷಣ ಮುಂದೆ ಹೋಗ್ತಾ ಇದ್ವಿ. ಮುಂದೆ ನಿಮಗೆ ನೋಡಿದ್ರೆ ಅದು ನೋಡಿ ಎಷ್ಟು ಕಪ್ಪು ಕಪ್ಪು ಕಾಣಿಸ್ತಾ ಇದೆ ಇಲ್ಲಿ ಎದುರುಗಡೆದೆಲ್ಲ. ಬಟ್ ನಾವು ಕೂಡ ಅಂದ್ಕೊಂಡ್ವಿ ಅದು ಫುಲ್ ಕೆಸರೇನೋ, ಹೋಗೋದಕ್ಕಾಗೋದಿಲ್ವೇನೋ ಅಂಥೇಳಿ. ಬಟ್ ಹೋದ್ಮೇಲೆ ತೋರಿಸ್ತೀನಿ, ಅದು ಕಪ್ಪಿದ್ದುದು ಕೆಸರಲ್ಲ, ಏನಂತ ತೋರಿಸ್ತೀನಿ. ಮಕ್ಕಳಿಗೆ ಸುಮ್ಮನೆ ಆಟ ಆಡೋದಕ್ಕೆ ಕೂಡ ತೊಗೊಂಡು ಬಂದಿದ್ದೀನಿ, ಮಣ್ಣಲ್ಲಿ ಆಟ ಆಡಲಿ ಅಂಥೇಳಿ. ಅವರು ಅದರಲ್ಲೇ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಕೆಸರು ಕಂಡಾಗಿತ್ತು ಗಾಡಿ ಬಂದ್ ಕಲ್ಕ ಸೊ ಇದು ಫುಲ್ ಕೆಸರಲ್ಲ, ಈ ಥರ ಮಣ್ಣು ಆಗಿದೆ ಅಲ್ಲಿ. ನಾವು ಫಸ್ಟಿಗೆ ದೂರದಿಂದ ನಮಗೆ ಫುಲ್ ಕೆಸರು ಅಂತ ಅನಿಸ್ತು, ಬಟ್ ಇದು ಮಣ್ಣು ಮತ್ತು ನೀರೆಲ್ಲ ಇತ್ತು ಅದರಲ್ಲಿ. ಮಕ್ಕಳನ್ನ ಅಲ್ಲೇ ಬಿಟ್ಟಿದೆ, ಅಲ್ಲೇ ಆಟ ಆಡ್ಕೊಳ್ಳಿ ಅಂಥೇಳಿ. ಸೊ ಇಲ್ಲಿ ಮಕ್ಕಳು ಆಟ ಎಲ್ಲ ಆಡಿದ್ರು. ಅದಾದ ನಂತರ ನಾನಲ್ಲಿ ನೋಡಿದೆ ಅಲ್ಲೇನು ಬೋಟ್ ರೈಡಿಂಗ್ ಅಂತ ಇತ್ತು. ಅವರೇ ನಮ್ಮ ಹತ್ರ ಬಂದರು. ನಾವು ಈ ಕಡೆ ದೂರನೇ ಇದ್ವಿ, ಮುಂದೆ ಹೋಗಲೆಲ್ಲ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಅಂತೇಳಿ. ಸೊ ಅವ್ರು ಬಂದು ಬನ್ನಿ ಅಂತ ಹೇಳಿದರು. ಎಷ್ಟಾಗುತ್ತೆ ಅಂತ ಕೇಳಿದ್ರು. ಒಬ್ಬರಿಗೆ 100 ರುಪೀಸ್ ಅಂತ ಹೇಳಿದರು, ಮತ್ತು ಮಕ್ಕಳಿಗೆ ಚಾರ್ಜಸ್ ಇರಲಿಲ್ಲ. ಸೊ ನಾವು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಭಯ ಪಟ್ಕೊಂಡು ಅವ್ರು ಹೇಳಿದ್ರಲ್ಲ ಅಂತೇಳಿ ನಾವು ಹೋದ್ವಿ. 100 ರುಪೀಸ್ ಒಬ್ಬರಿಗೆ. ಸೊ ಅವರು ಜಾಕೆಟ್ ಎಲ್ಲ ಕೊಟ್ಟರು, ಅದು ಜಾಕೆಟ್ ಹಾಕ್ಕೊಂಡು
ಇವಾಗ ಈ ಥರ ಬೋಟ್ ಇದೆ, ಫುಲ್ ಮುಂದೆ ತನಕ ಹೋಗ್ತಾರೆ ಅವರು. ಮಕ್ಕಳನ್ನ ಕರ್ಕೊಂಡು ಹೋಗೋದು ಸ್ವಲ್ಪ ರಿಸ್ಕೇನ ಅಂತ ಅನಿಸುತ್ತೆ ಒಳಗಡೆ ಹೋಗೋದು, ಬಟ್ ಇವ್ರು ಸೇಫ್ಟಿಗೆಲ್ಲ ಕೊಟ್ಟಿದ್ರು. ತುಂಬ ಭಯ ಪಟ್ಕೊಂಡು ಹೋಗಿದ್ದೆ. ಮಗಳು ಮೊದಲು ರೆಡಿ ಇರಲಿಲ್ಲ, ಆಮೇಲೆ ರೆಡಿ ಆದ್ಲು, ಆಯಿತು ಹೋಗೋಣ ಅಂತೇಳಿ. चार बड़ा अरे हम ही चलाने का हम चला लेंगे फिर पाकिस्तान जाएंगे कैसे यार हम हत्तत ने थोड़ी पकड़ो और वहाँ पर देखो ओके 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 नहीं चलेगा ಸೊ ಇಲ್ಲಿ ಹೋದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ನಾನು ಸ್ವಲ್ಪ ಅಂದ್ರೆ ಮಧ್ಯೆ ಹೋದ ತಕ್ಷಣ ಅವನು ಟರ್ನ್ ಎಲ್ಲ ಮಾಡ್ತಾ ಇದ್ದ, ಅದು ನೋಡಬೇಕಿತ್ತು ಮಾತ್ರ. ಸೊ ಅದು ನೋಡಿ ಭಯ ಏನಾಗಲಿಲ್ಲ ನನಗೆ. ನಾನು ಸುಮ್ಮನೆ ಎಂಜಾಯ್ ಅಂತೇಳಿ ಗಟ್ಟಿಯಾಗಿ ಕೂಗ್ಬಿಟ್ಟೆ. ನಾನು ಕೂಗ್ತಿರೋದು ನೋಡಿ ನನ್ನ ಮಗ ಅಲ್ಲಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಕೂಗೋದಕ್ಕೂ ಅವನು ಒಂದ್ಸಲ ಟರ್ನ್ ತೆಗೆದು ಅಲ್ಲಿ ನಿಲ್ಲಿಸೋದಕ್ಕೂ ಕರೆಕ್ಟ್ ಆಯಿತು. ಅವ್ನು ಫುಲ್ ಹೆದರ್ಕೊಂಡು ಬಿಟ್ಟ ಮಧ್ಯೆ ಹೋದ ತಕ್ಷಣ. ಆಮೇಲೆ ವಿಡಿಯೋ ಕೂಡ ಸ್ಟಾಪ್ ಮಾಡಿದೆ. ಅದಾದಮೇಲೆ ಸ್ವಲ್ಪ ಮಕ್ಕಳನ್ನ ಮತ್ತೆ ಆಟ ಆಡೋದಕ್ಕೆ ಬಿಟ್ಟು ಮತ್ತೆ ನಾವು ಹೊರಟಿದ್ವಿ ಅಲ್ಲಿಂದ. ಸಾಕು ಅಂಥೇಳಿ. ಇದು ಆಲ್ಮೋಸ್ಟ್ 2:30 ಆಗಿತ್ತು. ಅಲ್ಲಿ ಕೂಡ ತುಂಬ ಟ್ರಾಫಿಕ್ ಸಿಕ್ತು. ಮನೆ ಹತ್ರ ಹೋಗ್ಬೇಕಾದ್ರೆ ತುಂಬ ಲೇಟ್ ಆಯಿತು. ಸೊ ನಾವಲ್ಲಿ ಹೊರಗಡೆನೇ ಊಟ ಮಾಡಿದ್ವಿ. ಬೀಚ್ ಹತ್ರ ಏನು ನಿಲ್ಲಿಸಲಿಲ್ಲ, ಸ್ವಲ್ಪ ಮುಂದೆ ಹೋದ ನಂತರ ಒಂದು ಹೋಟೆಲ್ಗೆ ಹೋದ್ವಿ. ಸೊ ಅಲ್ಲಿ ನಿಲ್ಲಿಸಿದ್ವಿ. ಅಲ್ಲಿ ಮೆನು ನೋಡಬೇಕಾದ್ರೆ ಸ್ವಲ್ಪ ಕಾಸ್ಟ್ಲಿನೇ ಇತ್ತು ಇಲ್ಲೆಲ್ಲ. ಇಲ್ಲಿ ನೋಡಿ ಫುಲ್ ಇತ್ತು, ಇಲ್ಲಿ ವೆಜ್ ನಾನ್ ವೆಜ್ ಎಲ್ಲ ಇತ್ತು, ಏನು ಬೇಕು ಅಂತ. ನಾವು ಅಂದ್ಕೊಂಡ್ವಿ ಅದು ಥಾಲಿ ಬರುತ್ತಲ್ವ, ಊಟದ ಪ್ಲೇಟ್, ಅದು ತೊಗೊಳ್ಳೋಣ ಅಂತೇಳಿ. ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಆಗಿಬಿಡುತ್ತೆ. ನಾವು ಆವಾಗಲೇ ಮಿಸಲ್ ಪಾವ್ ಎಲ್ಲ ತಿಂದಿರೋದ್ರಿಂದ ಅದು ತಿನ್ನೋದಕ್ಕಾಗೋದಿಲ್ಲ. ಅದಕ್ಕೆ ನಾನು ಏನಂತ ಆರ್ಡ್ರ್ ಮಾಡ್ತಾ ಇದ್ದೆ. ಸೊ ನಾನು ಆರ್ಡ್ರ್ ಮಾಡಿರೋದು ಚಿಕನ್ ಲಾಲಿಪಾಪ್ ಆರ್ಡ್ರ್ ಮಾಡಿದೆ, ಮತ್ತು ಚಿಕನ್ ಟಿಕ್ಕಾ ಮಸಾಲ, ಆಮೇಲೆ ತಂದೂರಿ ರೋಟಿ ಬರುತ್ತಲ್ವ ಅದು ಬಟರ್ ರೋಟಿ ಆರ್ಡ್ರ್ ಮಾಡಿದ್ದೆ. ಮತ್ತು ಸಾಕು ಅಂತೇಳಿ ಜಾಸ್ತಿ ಏನು ಆರ್ಡ್ರ್ ಮಾಡಿರಲಿಲ್ಲ ನಾವು. ಸೊ ಇದನ್ನು ನಾವು ಆರ್ಡ್ರ್ ಮಾಡಿ ವೇಟ್ ಮಾಡ್ತಾ ಇದ್ವಿ. ಮುಂಬೈ ಬೀಚಿಗೆ ಹೋಯಿತು. ಬೀಚಿಂದ ಬಂದು ಇಲ್ಲಿ ಎಂತ ಬಂತಿದ್ದಾಣ, ಹೆರ್ಗೇನ್ಗಿಂತ ಡಬಲ್ ರೇಟ್. ಒಂದು ಪೆಪ್ಸಿ ಪಾರ್ಸಲ್ ತಗೊಂಡ್ರೆ 20 ರೂಪಾಯಿ, ಇಲ್ಲಿ ತಂದು 40 ರೂಪಾಯಿ. ए सी अಲ್ಲ ಹಾಂ ए सी ಇಲ್ಲ ಬಿಸಿ ಇತ್ತು ಮಗನೆಲ್ಲ. ಸೊ ಇವಾಗ ಲಾಲಿಪಾಪ್ ಬಂತು, ಅದನ್ನು ತಿಂತಾ ಇದ್ದೀವಿ. ಆಮೇಲೆ ಬಟರ್ ರೋಟಿ ಮತ್ತು ಚಿಕನ್ ಟಿಕ್ಕಾ ಮಸಾಲ ಕೂಡ ಬಂತು. ಇದಾದಮೇಲೆ ಮನೆಗೆ ಹೋಗಿ ಟೀ ಕುಡಿದು ಮತ್ತೆ ಡಿಮಾರ್ಟ್ಗೆ ಹೋಗಿದ್ವಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ತುಂಬ ಸುಸ್ತಾಯಿತು. ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗೋಣ.